ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್. ಇವತ್ತಿನ ದಿನ ಮುಂದೆ ಬರುವಂಥ KS ಎಕ್ಸಾಮ್ ಆಗಲಿ, PSI, PDO, ವಿಲೇಜ್ ಅಕೌಂಟ್ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಬರ್ರಿ, ಅದರಲ್ಲಿ ಕರ್ನಾಟಕ ಇತಿಹಾಸದಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರೋದು ವಿಜಯನಗರ ಸಾಮ್ರಾಜ್ಯದ ಮೇಲೆ. ಆದ್ದರಿಂದ ಇವತ್ತಿನ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದೆ. ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪ್ರಶ್ನೆ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ. ಇದನ್ನಂತೂ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. KS ಎಕ್ಸಾಮಲ್ಲಿ ಕೂಡ ಕ್ವಶನ್ ಕೇಳಿದ್ದಾನೆ ಒಂದ್ಸಲ. ನೋಡ್ರಿ, KS ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕ್ರಿಸ್ತಶಕ 1326, 1336, 1346, 1356. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ 1336. ನೋಡ್ರಿ, 1336ರಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತದೆ. ಇದು ಕೂಡ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಅಂತ ಕೇಳಿದರೆ 1336 ನೆನಪಿರಲಿ. ನಂತರ ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು. ಇದು ಕೂಡ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹರಿಹರ ಮತ್ತು ಕಂಪಣ್ಣ, ಮಾರಪ್ಪ ಮತ್ತು ಮುದ್ದಪ್ಪ. ಹರಿಹರ ಮತ್ತು ಬುಕ್ಕ, ಮಾರಪ್ಪ ಮತ್ತು ಬುಕ್ಕ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಂತ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ. ಹಿಂದಿನ ಕೂಡ ಆಗಿದೆ, ಮುಂದೆ ಬರುವಂಥ ಎಕ್ಸಾಮಲ್ಲೂ ಕೂಡ ಕ್ವಶನ್ ಕೇಳ್ಬೋದು. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು, ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ಹರಿಹರ ಮತ್ತು ಬುಕ್ಕ. ನೋಡ್ರಿ, ಹರಿಹರ ಮತ್ತು ಬುಕ್ಕ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾಗಿರ್ತಾರೆ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಅಂತ ಕೇಳಿದರೆ ಹರಿಹರ ಮತ್ತು ಬುಕ್ಕ. ಇಷ್ಟೆಲ್ಲ ವಿಚಾರ ನೆನಪಿರಲಿ. ನಂತರ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಪೇಶಾವರ, ಬಳ್ಳಾರಿ, ಕಂಚಿ, ಹಂಪಿ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಅಂತ ಕೇಳಿದರೆ ಅದು ಹಂಪಿ. ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ನೆನಪಿರಲಿ. ಕ್ವಶನ್ ಕೇಳ್ತಾ ಬರ್ತಾನೆ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿ ನೆನಪಿರಲಿ. ನಂತರ ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಾಗಿತ್ತು? ನೋಡ್ರಿ, ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಾಗಿತ್ತು ಅಂತ ಲಾಸ್ಟ್ ಟೈಮ್ PC ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ ಯಾವುದಾಗಿತ್ತು? ಆಪ್ಷನ್ ನೋಡ್ರಿ, ವೃಷಭ, ಆನೆ, ಹುಲಿ, ವರಾಹ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ವರಾಹ. ನೋಡ್ರಿ, ಇದು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಎರಡು ವರಾಹ ಅದಾವ. ಒಂದು ನೋಡ್ರಿ, ಬಲಮುಖದ ವರ ಅಂತ ಬರುತ್ತೆ. ಬಲಮುಖದ ವರ ಇದೆ, ಇದು ಬಾದಾಮಿ ಚಾಲುಕ್ಯರದು. ನೋಡ್ರಿ, ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ಬಲಮುಖದ ವರಾಹ ನೆನಪಿರ್ರಿ. ಬಲಮುಖದ ವರಾಹ ಬಾದಾಮಿ ಚಾಲುಕ್ಯರದು. ಅದೇ ರೀತಿ ಎಡಮುಖದ ವರ ಇದೆಯಲ್ಲ, ಇದು ವಿಜಯನಗರ ಸಾಮ್ರಾಜ್ಯದ ನೆನಪಿರಲಿ. ಎಡಮುಖದ ವರ ಅಂತ ಕೇಳಿದರೆ ವಿಜಯನಗರ ಸಾಮ್ರಾಜ್ಯದ ರಾಜ್ಯ ಲಾಂಛನ. ಬಲಮುಖದ ವರ ಅಂತ ಕೇಳಿದರೆ ಬಾದಾಮಿ ಚಾಲುಕ್ಯರ ರಾಜ್ಯ ಲಾಂಛನ ನೆನಪಿರಲಿ. ಕನ್ಫ್ಯೂಸ್ ಮಾಡೋಕ್ಕೆ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಎಡಮುಖದ ವರಾಹ ವಿಜಯನಗರ ಸಾಮ್ರಾಜ್ಯ, ಬಲಮುಖದ ವರಾಹ ಬಾದಾಮಿ ಚಾಲುಕ್ಯರು. ಇಷ್ಟೆಲ್ಲ ವಿಚಾರ ನೆನಪಿರಲಿ. ನಂತರ ನೋಡ್ರಿ, ಯಾವ ನದಿ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ? ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಯಾವ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ? ಗಂಗಾ ನದಿ, ಗೋದಾವರಿ ನದಿ, ತುಂಗಭದ್ರಾ ನದಿ, ಕೃಷ್ಣಾ ನದಿ. ನೋಡ್ರಿ, ಯಾವ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ತುಂಗಭದ್ರಾ ನದಿ. ನೋಡ್ರಿ, ತುಂಗಭದ್ರಾ ನದಿಯ ದಡದ ಮೇಲೆ ಹಕ್ಕ ಮತ್ತು ಬುಕ್ಕರು ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಇದು ಕೂಡ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ತುಂಗಭದ್ರಾ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದೆ ನೆನಪಿರಲಿ. ನಂತರ ನೋಡ್ರಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ಥಾಪನೆಗೆ ಸಹಾಯ ನೀಡಿದವರು. ನೋಡ್ರಿ, ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಹಕ್ಕ ಮತ್ತು ಬುಕ್ಕರಿಗೆ ಸಹಾಯ ನೀಡಿದ ವ್ಯಕ್ತಿ ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಭಾಳ ಸಲ ಕೇಳಿದ್ದಾನೆ, ಕನ್ಫ್ಯೂಸ್ ಮಾಡಿದ್ದಾನೆ, ನೆನಪಿರಲಿ. ಸಿಂಹನಂದಿ, ವಿದ್ಯಾರಣ್ಯರು, ಕೌಟಿಲ್ಯ, ಮೇಲ್ನ ಯಾರು. ನೋಡ್ರಿ, ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದರೆ ಸ್ಥಾಪನೆಗೆ ಒಬ್ಬ ವ್ಯಕ್ತಿ ಕಾರಣನಾಗ್ತಾನೆ. ಆ ವ್ಯಕ್ತಿ ಯಾರಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ ವಿದ್ಯಾರಣ್ಯರು. ನೋಡ್ರಿ, ವಿದ್ಯಾರಣ್ಯರಲ್ಲ, ಇವರು ವಿಜಯನಗರ ಸಾಮ್ರಾಜ್ಯಕ್ಕೆ ಅಂದರೆ ಹಕ್ಕ ಮತ್ತು ಬುಕ್ಕರಿಗೆ, ನೋಡ್ರಿ, ಹಕ್ಕ ಮತ್ತು ಬುಕ್ಕರಿಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಲು ಸಹಾಯ ಮತ್ತು ಮಾರ್ಗದರ್ಶನ ನೀಡಿದವರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಅದು ವಿದ್ಯಾರಣ್ಯರು ನೆನಪಿರಲಿ. ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಸಹಾಯ ನೀಡಿದ ವ್ಯಕ್ತಿ ಅಂತ ಕೇಳಿದರೆ ಅಥವಾ ಗುರುಗಳು ಅಂತ ಕೇಳಿದರೆ ವಿದ್ಯಾರಣ್ಯರು ನೆನಪಿರಲಿ. ನಂತರ ನೋಡ್ರಿ, 6ನೇ ಪ್ರಶ್ನೆ, ಸಂಗಮ ಮನೆತನದ ಮೊದಲ ದೊರೆ. ನೋಡ್ರಿ, ಸಂಗಮ ಮನೆತನದ ಮೊದಲ ದೊರೆ ಅಂತ ಕರ್ತಾ ಬರ್ತಾನೆ. ಹರಿಹರ, ಮುದ್ದಣ್ಣ, ಬುಕ್ಕ, ಕಂಪಣ್ಣ. ನೋಡ್ರಿ, ಸಂಗಮ ಮನೆತನದ ಮೊದಲ ದೊರೆ ಅಂತ ಕ್ವಶನ್ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ
ಹರಿಹರ ಒಂದು ನೋಡ್ರಿ, ಹರಿಹರದನ್ನಲ್ಲ, ಇವನು ಸಂಗಮ ಮಂಥನದ ಪ್ರಮುಖ ದೊರೆ ಅಥವಾ ಮೊದಲ ದೊರೆ, ನೆನಪಿರಲಿ. ನಂತರ ನೋಡ್ರಿ, ವೇದಮಾರ್ಗ ಸ್ಥಾಪನಾಚಾರ್ಯ ಎಂದು ಕರೆಯಲ್ಪಡುವರು. ಇದು ಅಂತೂ ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಇದೇ ಕ್ವಶನ್ ಆಗಿದೆ. ಬೇಕಂದರೆ ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದರಲ್ಲಿ ಕ್ವಶನ್ ಕೇಳಿದ್ದಾನೆ. ವೇದಮಾರ್ಗ ಸ್ಥಾಪನಾಚಾರ್ಯ ಎಂದು ಕರೆಯಲ್ಪಡುವರು. ಹರಿಹರ ಒಂದು, ಮುದ್ದಣ್ಣ, ಬುಕ್ಕ, ಕಂಪಣ್ಣ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ ಹರಿಹರ ನೋಡ್ರಿ, 1ನೇ ಹರಿಹರನ ವೇದಮಾರ್ಗ ಸ್ಥಾಪನಾಚಾರ್ಯ ಎಂಬ ಬಿರುದಿರುತ್ತೆ ಮತ್ತು ಅವನು ವೇದಮಾರ್ಗ ಸ್ಥಾಪನಾಚಾರ್ಯ ಎಂದು ಕರೆಯುತ್ತಾರೆ. ಇದು ಕೂಡ ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ವೇದಗಳ ಪ್ರವರ್ತಕ. ನೋಡ್ರಿ, ಆಗಲೇ ನಾವು ನೋಡಿದ್ದು ವೇದಗಳ ಸ್ಥಾಪನಾಚಾರ್ಯ, ಈಗ ವೇದಗಳ ಪ್ರವರ್ತಕ ಎಂಬ ಬಿರುದನ್ನು ಪಡೆದವರು ಹರಿಹರ ಒಂದು, 1ನೇ ಬುಕ್ಕರಾಯ, 2ನೇ ಬುಕ್ಕರಾಯ, ಕಂಪಣ್ಣ. ನೋಡ್ರಿ, ಇದಕ್ಕೆ ಸರಿಯಾದ ಅಂತಂದರೆ 1ನೇ ಬುಕ್ಕರಾಯ. ನೋಡ್ರಿ, 1ನೇ ಬುಕ್ಕರಾಯದಲ್ಲ, ಇವನನ್ನು ನಾವು ವೇದಗಳ ಪ್ರವರ್ತಕ ಅಂತ ಕರಿತೀವಿ, ನೆನಪಿರಲಿ. ಭಾಳ ಸಲ ಎಕ್ಸಾಮ್ಗೆ ಕ್ವಶನ್ ಕೇಳಿದ್ದಾನೆ. ವೇದಗಳ ಪ್ರವರ್ತಕ 1ನೇ ಬುಕ್ಕರಾಯ, ನೆನಪಿರಲಿ. ನಂತರ ನೋಡ್ರಿ, ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ದೊರೆ. ಇದಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದೊಂದು ಸಲ UPSC ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಆಗಿದೆ. ಭಾಳ ಸಲ ನೋಡ್ರಿ, UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, KS ಪರೀಕ್ಷೆಯಲ್ಲಂತೂ ಲೆಕ್ಕಿಲ್ಲ, ಆ ಥರ ಕ್ವಶನ್ ಆಗಿದೆ. PSI ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, ಇದಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ವಿಜಯನಗರ ಸಾಮ್ರಾಜ್ಯ ದೊರೆ ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ನೋಡ್ರಿ, ಆಪ್ಷನ್ ನೋಡ್ರಿ, ಹರಿಹರ ಒಂದು, 1ನೇ ಬುಕ್ಕರಾಯ, 2ನೇ ಹರಿಹರ, ಕಂಪಣ್ಣ. ನೋಡ್ರಿ, ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳುಹಿಸಿದ ವಿಜಯನಗರ ಸಾಮ್ರಾಜ್ಯ ದೊರೆ ಅಂತ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, 1ನೇ ಬುಕ್ಕರಾಯ, ನೆನಪಿರಲಿ. ನೋಡ್ರಿ, 1ನೇ ಬುಕ್ಕರಾಯ ಅದರಲ್ಲ, ಇವನು ತನ್ನ ಸಾಮ್ರಾಜ್ಯದಿಂದ ಚೀನಾ ದೇಶಕ್ಕೆ ತನ್ನ ರಾಯಭಾರಿಯನ್ನು ಕಳಿಸುತ್ತಾನೆ. ಇದಂತೂ UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, KS ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, PSIಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ಆದ್ದರಿಂದ ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ, ರಿಪೀಟ್ ಆಗುವ ಚಾನ್ಸಸ್ ಭಾಳ ಇದೆ, ಭಾಳ ಸಲ ರಿಪೀಟು ಆಗಿದೆ, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, 10ನೇ ಪ್ರಶ್ನೆ ನೋಡ್ರಿ, ಕನ್ನಡದ ವಿದ್ಯಾವಿಲಾಸ ಎಂಬ ಬಿರುದನ್ನು ಪಡೆದವರು. ಇದು ಲಾಸ್ಟ್ ಟೈಮ್ FDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಆದ್ದರಿಂದ ಈ ಕ್ವಶನ್ ತಂದಿದ್ದೀನಿ. ನೋಡ್ರಿ, ಕನ್ನಡದ ವಿದ್ಯಾವಿಲಾಸ ಎಂಬ ಬಿರುದನ್ನು ಪಡೆದವರು ಹರಿಹರ ಒಂದು, 1ನೇ ಬುಕ್ಕರಾಯ, 2ನೇ ಹರಿಹರ, ಕಂಪಣ್ಣ. ನೋಡ್ರಿ, ಕನ್ನಡದ ವಿದ್ಯಾವಿಲಾಸ ಎಂಬ ಬಿರುದನ್ನು ಪಡೆದವರು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ, 2ನೇ ಹರಿಹರ. ನೋಡ್ರಿ, 2ನೇ ಹರಿಹರನಿಗೆ ನಾವು ಕನ್ನಡದ ವಿದ್ಯಾವಿಲಾಸ ಎಂಬ ಬಿರುದನ್ನು ಕೊಟ್ಟಿರ್ತೀವಿ, ನೆನಪಿರ್ರಿ. ಇದು ಕೂಡ ಕ್ವಶನ್ ಆಗಿದೆ ಭಾಳ ಸಲ, FDA ಪರೀಕ್ಷೆಯಲ್ಲೂ ಕೂಡ ಕ್ವಶನ್ ಕೇಳಿದ್ದಾನೆ. ಕನ್ನಡದ ವಿದ್ಯಾವಿಲಾಸ ಎಂಬ ಬಿರುದನ್ನು ಪಡೆದ ವಿಜಯನಗರ ಸಾಮ್ರಾಜ್ಯ ದೊರೆ ಅಂತ ಕ್ವಶನ್ ಕೇಳಿದರೆ 2ನೇ ಹರಿಹರ, ನೆನಪಿರಲಿ. ನಂತರ ನೋಡ್ರಿ, ಟರ್ಕಿಯೊಂದಿಗೆ ಸಂಬಂಧ ಹೊಂದಿದ ವಿಜಯನಗರ ದೊರೆ. ಇದು ಲಾಸ್ಟ್ ಟೈಮ್ ಗ್ರೂಪ್ C ಪರೀಕ್ಷೆಯಲ್ಲಿ ನೋಡ್ರಿ, ಗ್ರೂಪ್ C ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಟರ್ಕಿಯೊಂದಿಗೆ ಸಂಬಂಧ ಹೊಂದಿದ ವಿಜಯನಗರ ಸಾಮ್ರಾಜ್ಯ ದೊರೆ ಅಂತ ಕ್ವಶನ್ ಕೇಳಿದ್ದಾನೆ ಗ್ರೂಪ್ C ಎಕ್ಸಾಮಲ್ಲಿ. ಕೃಷ್ಣದೇವರಾಯ, ಆಪ್ಷನ್ ನೋಡ್ರಿ, ಕೃಷ್ಣದೇವರಾಯ, 1ನೇ ಬುಕ್ಕರಾಯ, 2ನೇ ಹರಿಹರ, 1ನೇ ದೇವರಾಯ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ 1ನೇ ದೇವರಾಯ. ನೋಡ್ರಿ, 1ನೇ ದೇವರಾಯದನ್ನು ಇವನು ಟರ್ಕಿಯೊಂದಿಗೆ ತನ್ನ ಸಂಬಂಧವನ್ನು, ಅಂದರೆ ತನ್ನ ಸಾಮ್ರಾಜ್ಯದೊಂದಿಗೆ ಟರ್ಕಿಯೊಂದಿಗೆ ಸಂಬಂಧವನ್ನು ಹೊಂದಿರ್ತಾನೆ, ನೆನಪಿರಲಿ. 1ನೇ ದೇವರಾಯ ಟರ್ಕಿಯೊಂದಿಗೆ ಸಂಬಂಧ ಹೊಂದಿರ್ತಾನೆ. ಲಾಸ್ಟ್ ಟೈಮ್ ಗ್ರೂಪ್ C ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ, ಗ್ರೂಪ್ C ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ, ಆದ್ದರಿಂದ ಈ ಕ್ವಶನ್ ತಂದಿದ್ದೀನಿ. ಟರ್ಕಿಯೊಂದಿಗೆ ಸಂಬಂಧ ಹೊಂದಿದ ವಿಜಯನಗರ ದೊರೆ ಅಂತ ಕೇಳಿದರೆ 1ನೇ ದೇವರಾಯ, ನೆನಪಿರಲಿ. ನಂತರ ನೋಡ್ರಿ, ಪ್ರೌಢರಾಯ ಮತ್ತು ಗಜಬೇಟೆಗಾರ. ನೋಡ್ರಿ, ಇದಂತೂ ಭಾಳ ಸಲ ಎಕ್ಸಾಮ್ನಲ್ಲಿ ಕೊಟ್ಟಿದ್ದಾನೆ. ಗಜಬೇಟೆಗಾರ ಎಂಬ ಬಿರುದನ್ನು ಪಡೆದ ವಿಜಯನಗರ ದೊರೆ. ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ, ಕ್ವಶನ್ ಪೇಪರ್ ತೆಗೆದು ನೋಡಿರ್ಬೇಕಂದ್ರೆ ಪ್ರೌಢರಾಯ ಮತ್ತು ಗಜಬೇಟೆಗಾರ ಎಂಬ ಬಿರುದನ್ನು ಪಡೆದ ವಿಜಯನಗರ ದೊರೆ ಅಂತ ಕ್ವಶನ್ ಕೇಳಿದ್ದಾನೆ. ಕೃಷ್ಣದೇವರಾಯ, 2ನೇ ದೇವರಾಯ, 2ನೇ ಹರಿಹರ, 1ನೇ ದೇವರಾಯ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ 2ನೇ ದೇವರಾಯ. ನೋಡ್ರಿ, 2ನೇ ದೇವರಾಯನಿಗೆ ಗಜಬೇಟೆಗಾರ ಅಥವಾ ಪ್ರೌಢರಾಯ ಎಂಬ ಬಿರುದನ್ನು ಪಡೆದಿರ್ತಾನೆ. ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಗಜಬೇಟೆಗಾರ ಅಂತೂ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಆಗಿದೆ, ಅದು 2ನೇ ದೇವರಾಯ, ನೆನಪಿರಲಿ. ನಂತರ ನೋಡ್ರಿ, ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಮಹಾನವಮಿ ದಿಬ್ಬ ನಿರ್ಮಿಸಿದವನು. ನೋಡ್ರಿ, ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಮಹಾನವಮಿ ದಿಬ್ಬ ನಿರ್ಮಿಸಿದವನು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಕೃಷ್ಣದೇವರಾಯ, 2ನೇ ದೇವರಾಯ, 2ನೇ ಹರಿಹರ, 1ನೇ ದೇವರಾಯ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಅಂದರೆ 2ನೇ ದೇವರಾಯ. ನೋಡ್ರಿ, 2ನೇ ದೇವರಾಯ ತನ್ನ ಕಾಲಾವಧಿಯಲ್ಲಿ ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯ ಮತ್ತು ಮಹಾನವಮಿ ದಿಬ್ಬ, ಇದನ್ನಂತೂ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದೆ. ಮಹಾನವಮಿ ದಿಬ್ಬವನ್ನು ನಿರ್ಮಿಸಿದ ವಿಜಯನಗರ ಸಾಮ್ರಾಜ್ಯ ದೊರೆ ಅಂತ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದೆ, ಅದು 2ನೇ ದೇವರಾಯ, ನೆನಪಿರಲಿ. ನೋಡ್ರಿ, ಮಹಾನವಮಿ ದಿಬ್ಬ
ನಿರ್ಮಿಸಿದ ವಿಜಯನಗರ ಸಾಮ್ರಾಜ್ಯದ ದೊರೆ ಎರಡನೇ ದೇವರಾಯ ನೆನಪಿರಲಿ. ನಂತರ ನೋಡ್ರಿ, ಪ್ರೌಢದೇವರಾಯನು ಅಥವಾ ಎರಡನೇ ದೇವರಾಯನು ಪರಿಷ್ಕರಿಸಿದ ಪದ್ಧತಿ ಯಾವುದು? ಇದನ್ನು ಲಾಸ್ಟ್ ಟೈಮ್ SSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ, ಆದ್ದರಿಂದ ಪ್ರಶ್ನೆ ತಂದಿದ್ದೀನಿ ನೋಡ್ರಿ. ಒಂದು ಸಲ SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಪ್ರೌಢದೇವರಾಯನು ಅಥವಾ ಎರಡನೇ ದೇವರಾಯನು ಪರಿಷ್ಕರಿಸಿದ ಪದ್ಧತಿ ಯಾವುದು ಅಂತ SSC ಪರೀಕ್ಷೆ ಕ್ವಶನ್ ಕೇಳಿದ್ದಾನೆ. ಆಪ್ಷನ್ ನೋಡ್ರಿ, ಕಂದಾಯ ಪದ್ಧತಿ, ನ್ಯಾಯಾಂಗ ಪದ್ಧತಿ, ತೆರಿಗೆ ಪದ್ಧತಿ, ಸೈನಿಕ ಪದ್ಧತಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಸೈನಿಕ ಪದ್ಧತಿ. ನೋಡ್ರಿ, ಸೈನಿಕ ಪದ್ಧತಿಯನ್ನು ಪ್ರೌಢದೇವರಾಯನು ಪರಿಷ್ಕರಿಸುತ್ತಾನೆ. ಇದೇ ಕ್ವಶನ್ ಲಾಸ್ಟ್ ಟೈಮ್ SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಆದ್ದರಿಂದ ಪ್ರಶ್ನೆ ತಂದಿದ್ದೀನಿ, ನೆನಪಿರಲಿ. ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಕೂಡ ಕ್ವಶನ್ ಕೇಳಬಹುದು. ಪ್ರೌಢದೇವರಾಯನಲ್ಲ, ಇವನು ಸೈನಿಕ ಪದ್ಧತಿಯನ್ನು ಪರಿಷ್ಕರಿಸುತ್ತಾನೆ, ನೆನಪಿರಲಿ. ನಂತರ ನೋಡ್ರಿ, ವಿಜಯನಗರ ಅರಸರ ರಾಜ್ಯ ಮುದ್ರಿಕೆ ಯಾವುದು? ಇದಂತೂ ಭಾಳ ಸಲ PC ಪರೀಕ್ಷೆಯಲ್ಲಿ ಅಂತೂ ಲೆಕ್ಕಿಲ್ಲದಷ್ಟು ಕೇಳಿದ್ದಾನೆ, ನೆನಪಿರಲಿ. ನೋಡ್ರಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ವಿಜಯನಗರ ಅರಸರ ರಾಜ್ಯ ಮುದ್ರಿಕೆ ಯಾವುದು? ಸೋಮನಾಥ, ಮಲ್ಲಿಕಾರ್ಜುನ, ವೆಂಕಟೇಶ, ವಿರೂಪಾಕ್ಷ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ವಿರೂಪಾಕ್ಷ. ನೋಡ್ರಿ, ವಿಜಯನಗರ ಅರಸರ ರಾಜ್ಯ ಮುದ್ರಿಕೆ ಯಾವುದು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ, ಅದು ವಿರೂಪಾಕ್ಷ, ಶ್ರೀ ವಿರೂಪಾಕ್ಷ, ನೆನಪಿರಲಿ. ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಆಗಿದೆ. ವಿಜಯನಗರ ಅರಸರ ರಾಜ್ಯ ಮುದ್ರಿಕೆ ವಿರೂಪಾಕ್ಷ, ನೆನಪಿರಲಿ. ನಂತರ ನೋಡ್ರಿ, ಸಂಗಮ ಮನೆತನದ ಪ್ರಸಿದ್ಧ ದೊರೆ ಯಾರು? ನೋಡ್ರಿ, ಸಂಗಮ ಮನೆತನದ ಪ್ರಸಿದ್ಧ ದೊರೆ ಯಾರು? ನೋಡ್ರಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ 4 ಸಾಮ್ರಾಜ್ಯಗಳು ಕಂಡು ಬರ್ತವೆ, ಅದರಲ್ಲಿ ಸಂತತಿಗಳು ಕಂಡು ಬರುತ್ತೆ. ಅದರಲ್ಲಿ ಸಂಗಮ ಮನೆತನ ಅಂತಿದೆ. ಅದರ ಪ್ರಸಿದ್ಧ ದೊರೆ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಹರಿಹರ, ಬುಕ್ಕ, ಕಂಪಣ್ಣ, ಪ್ರೌಢರಾಯ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ. ನೋಡ್ರಿ, ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ, ಇವನು ಸಂಗಮ ಮನೆತನದ ಪ್ರಸಿದ್ಧ ದೊರೆ, ನೆನಪಿರಲಿ. ಸಂಗಮ ಮನೆತನದ ಪ್ರಸಿದ್ಧ ದೊರೆ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ. ನಂತರ ನೋಡ್ರಿ, ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯನ ಸೇನಾಧಿಪತಿಯಾದವರು ಯಾರು? ಇದು ಲಾಸ್ಟ್ ಟೈಮ್ SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ. ನೋಡ್ರಿ, SDA ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯನ ಸೇನಾಧಿಪತಿಯಾಗಿದ್ದವರು ಯಾರು? ತಿಮ್ಮರಸ, ತೆನಾಲಿ ರಾಮಕೃಷ್ಣ, ಲಕ್ಕಣ ದಂಡೀಶ, ಮುದ್ದಣ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಲಕ್ಕಣ ದಂಡೀಶ. ನೋಡ್ರಿ, ಲಕ್ಕಣ ದಂಡೀಶ ಏನಲ್ಲ, ಇವನು ಪ್ರೌಢದೇವರಾಯನ ಸೇನಾಧಿಪತಿಯಾಗಿರ್ತಾನೆ. ಲಾಸ್ಟ್ ಟೈಮ್ SDA ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ತುಳು ವಂಶದ ಮೊದಲ ದೊರೆ. ನೋಡ್ರಿ, ತುಳು ವಂಶದ ಮೊದಲ ದೊರೆ ಅಥವಾ ತುಳು ವಂಶವನ್ನು ಅಥವಾ ತುಳು ಸಂತತಿಯನ್ನು ಸ್ಥಾಪನೆ ಮಾಡಿದ ದೊರೆ ವೀರನರಸಿಂಹ, ಸಾಳುವ ನರಸಿಂಹ, ಎರಡನೇ ನರಸಿಂಹ, ಒಂದನೇ ನರಸಿಂಹ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಸಾಳುವ ನರಸಿಂಹ. ನೋಡ್ರಿ, ಇವನು ತುಳು ವಂಶದ ಸಂತತಿ. ನೋಡ್ರಿ, ಸಂತತಿಯ ಸ್ಥಾಪಕ ಅಂತಲೂ ಕರೀತಾರೆ ಅಥವಾ ಮೊದಲ ದೊರೆ ಅಂತಲೂ ಕರೀತಾರೆ, ನೆನಪಿರಲಿ. ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ತುಳು ವಂಶದ ಮೊದಲ ದೊರೆ ಸಾಳುವ ನರಸಿಂಹ ಅಥವಾ ತುಳು ಸಂತತಿಯ ಸ್ಥಾಪಕ ಅಂತಲೂ ಕರೀತಾರೆ, ನೆನಪಿರಲಿ. ನಂತರ ನೋಡ್ರಿ, ವಿಜಯನಗರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ. ಇದರಂತೂ ಎಲ್ಲ ಎಕ್ಸಾಮಲ್ಲಿ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ವಿಜಯನಗರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಪ್ರೌಢದೇವರಾಯ, ಹರಿಹರ, ಕೃಷ್ಣದೇವರಾಯ, ಬುಕ್ಕ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಕೃಷ್ಣದೇವರಾಯ. ನೋಡ್ರಿ, ಕೃಷ್ಣದೇವರಾಯನನ್ನು ವಿಜಯನಗರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಅಂತ ಕರೀತಾರೆ, ನೆನಪಿರಲಿ. ವಿಜಯನಗರ ಅರಸರಲ್ಲಿ ಅತ್ಯಂತ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ. ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಶ್ರೀಕೃಷ್ಣದೇವರಾಯನ ಅಧಿಕಾರಾವಧಿ. ಇದನ್ನು ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದ. ನೋಡ್ರಿ, ಇದೇ ಕ್ವಶನ್ KS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ. ಶ್ರೀಕೃಷ್ಣದೇವರಾಯನ ಅಧಿಕಾರಾವಧಿ. ನೋಡ್ರಿ, ಆಪ್ಷನ್ ನೋಡ್ರಿ, 1505ರಿಂದ 1520, 1506ರಿಂದ 1515, 1509ರಿಂದ 1529, 1509ರಿಂದ 1539. ಒಂದು ಸಲ KS ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದೇನೆ, ಆದ್ದರಿಂದ ಕ್ವಶನ್ ತಂದಿದ್ದೀನಿ, ನೆನಪಿರಲಿ. ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ 1509ರಿಂದ 1529. ನೋಡ್ರಿ, ಶ್ರೀಕೃಷ್ಣದೇವರಾಯನ ಅಧಿಕಾರಾವಧಿ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಒಂದು ಸಲ KS ಎಕ್ಸಾಮಲ್ಲಿ ಕ್ವಶನ್ ಆಗಿದೆ, PC ಪರೀಕ್ಷೆಯಲ್ಲಿ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಶ್ರೀಕೃಷ್ಣದೇವರಾಯನ ಅಧಿಕಾರಾವಧಿ 1509ರಿಂದ 1529, ನೆನಪಿರಲಿ, ನೋಟ್ ಮಾಡ್ಕೊರಿ. ನಂತರ ನೋಡ್ರಿ, ಕೃಷ್ಣದೇವರಾಯನ ಪಡೆದ ಬಿರುದು. ನೋಡ್ರಿ, ಕೃಷ್ಣದೇವರಾಯನು ಭಾಳ ಬಿರುದು ಪಡೆದಿರ್ತಾನೆ, ಅವನು ಎಕ್ಸಾಮಲ್ಲಿ ಕ್ವಶನ್ ಕೇಳ್ತಾ ಬರ್ತಾನೆ. ಕೃಷ್ಣದೇವರಾಯನು ಪಡೆದ ಬಿರುದು ಯೌವನ ರಾಜ್ಯ ಪ್ರತಿಷ್ಠಾಪನಾಚಾರ. ಇದಂತೂ ಭಾಳ ಸಲ ಎಕ್ಸಾಮಲ್ಲಿ ಕ್ವಶನ್ ಕೇಳಿದ್ದಾನೆ. ಕರ್ನಾಟಕ ರಾಜ್ಯ
ಆಂಧ್ರ ಭೋಜ ನೋಡ್ರಿ. ಯೌವನ ರಾಜ ಪ್ರತಿಷ್ಠಾಪನಾಚಾರ್ಯ, ಕರ್ನಾಟಕ ರಾಜ್ಯ ರಮಾರಮಣ, ಆಂಧ್ರ ಭೋಜ ಮೇಲಿನ ಎಲ್ಲವೂ ಹೌದು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಮೇಲಿನ ಎಲ್ಲವೂ ಹೌದು ನೋಡ್ರಿ. ಕೃಷ್ಣದೇವರಾಯನಿಗೆ ಯೌವನ ರಾಜ ಪ್ರತಿಷ್ಠಾಪನಾಚಾರ್ಯ, ಕರ್ನಾಟಕ ರಾಜ್ಯ ರಮಾರಮಣ, ಆಂಧ್ರ ಭೋಜ ಇಷ್ಟೆಲ್ಲ ಬಿರುದುಗಳನ್ನು ಹೊಂದಿರ್ತಾನೆ. ಯಾವುದೇ ಎಕ್ಸಾಮ್ ಬರ್ರಿ ಕೃಷ್ಣದೇವರಾಯನ ಬಿರುದ ಮೇಲೆ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ಇಷ್ಟೆಲ್ಲ ವಿಚಾರಗಳು ನೋಟ್ ಮಾಡ್ಕೋರಿ. ನಂತರ ನೋಡ್ರಿ, ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಕವಿಗಳಿಗೆ ಹೀಗೆಂದು ಕರೆಯುತ್ತಿದ್ದರು. ಇದಂತೂ ಲಾಸ್ಟ್ ಟೈಮ್ ಗ್ರೂಪ್ ಸಿ ಎಕ್ಸಾಮ್ ಆಗಲಿ, ಒಂದ್ಸಲ FDA ಪರೀಕ್ಷೆಯಲ್ಲಿ, ಒಂದ್ಸಲ SDA ಪರೀಕ್ಷೆಯಲ್ಲಿ, ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಲೆಕ್ಕಿಲ್ಲ ಆ ಥರ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ ನೋಡ್ರಿ. ಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದ ಕವಿಗಳಿಗೆ ಹೀಗೆಂದು ಕರೆಯುತ್ತಿದ್ದರು. ಅಷ್ಟಪ್ರಧಾನರು, ನವಮಣಿಗಳು, ಅಷ್ಟದಿಗ್ಗಜರು, ಧರ್ಮ ಮಹಾಮಾತ್ರ ನೋಡ್ರಿ. ಇದು ಕ್ವಶನ್ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ, ಇದನ್ನು ನೋಟ್ ಮಾಡ್ಕೊರಿ. ಕೃಷ್ಣದೇವರಾಯನ ಆಸ್ಥಾನದಿದ್ದ ಕವಿಗಳಿಗೆ ಹೀಗೆಂದು ಕರೆಯುತ್ತಿದ್ದರು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಅಷ್ಟದಿಗ್ಗಜರು ನೋಡ್ರಿ. ಅಷ್ಟದಿಗ್ಗಜರು ನೋಡ್ರಿ. ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಕವಿಗಳು ಇರ್ತಾರೆ. ಇದಂತೂ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ನೋಡ್ರಿ, ಆಂಧ್ರ ಕವಿ ಪಿತಾಮಹ ಎಂದು ಕರೆಯಲ್ಪಡುತ್ತಿದ್ದವರು ನೋಡ್ರಿ. ಇದು ಕೂಡ ಕ್ವಶನ್ ಆಗಿದೆ. ಆಂಧ್ರ ಕವಿ ಪಿತಾಮಹ ಎಂದು ಕರೆಯಲ್ಪಡುತ್ತಿದ್ದರು ತೆನಾಲಿ ರಾಮಕೃಷ್ಣ, ಅಲ್ಲಸಾನಿ ಪೆದ್ದಣ್ಣ, ಲಕ್ಕಣ ದಂಡೀಶ, ತಿಮ್ಮರಸ ನೋಡ್ರಿ. ಇದು ಕೂಡ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದ್ದಾನೆ. ಆಂಧ್ರ ಕವಿ ಪಿತಾಮಹ ಅಂದ್ರೆ ಅಲ್ಲಸಾನಿ ಪೆದ್ದಣ್ಣ, ನೆನಪಿರಲಿ ನೋಡ್ರಿ. ಅಲ್ಲಸಾನಿ ಪೆದ್ದಣ್ಣ ಇವನನ್ನು ನಾವು ಆಂಧ್ರ ಕವಿ ಪಿತಾಮಹ ಅಂತ ಕರಿತೀವಿ. ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ ನೋಡ್ರಿ. ಆಂಧ್ರ ಭೋಜ ಅಂದರೆ ಕೃಷ್ಣದೇವರಾಯ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಆಂಧ್ರ ಭೋಜ ಅಂದರೆ ಕೃಷ್ಣದೇವರಾಯ, ಆಂಧ್ರ ಕವಿ ಪಿತಾಮಹ ಅಂತ ಕೇಳಿದರೆ ಅಲ್ಲಸಾನಿ ಪೆದ್ದಣ್ಣ. ಇಷ್ಟು ವಿಚಾರ ನೆನಪಿರಲಿ. ನಂತರ ನೋಡ್ರಿ, ಜಾಂಬವಂತಿ ಕಲ್ಯಾಣ ಕೃತಿಯ ಕರ್ತೃ. ಇದಂತೂ ಲೆಕ್ಕಿಲ್ಲದಷ್ಟು ಕ್ವಶನ್ ಕೇಳಿದ್ದಾನೆ. ಜಾಂಬವಂತಿ ಕಲ್ಯಾಣ ಕೃತಿಯ ಕರ್ತೃ ವಿದ್ಯಾರಣ್ಯ, ಕೃಷ್ಣದೇವರಾಯ, ಬಾಣಭಟ್ಟ, ಹರಿಹರ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕೃಷ್ಣದೇವರಾಯ ನೋಡ್ರಿ. ಕೃಷ್ಣದೇವರಾಯನು ಜಾಂಬವಂತಿ ಎಂಬ ಕಲ್ಯಾಣ ಎಂಬ ಕೃತಿಯನ್ನು ರಚಿಸ್ತಾನೆ. ಇದು ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ಕೇಳ್ಬೋದು. ಇದು ಸಂಸ್ಕೃತ ಭಾಷೆಯಲ್ಲಿದೆ, ನೆನಪಿರಲಿ ನೋಡ್ರಿ. ಜಾಂಬವಂತಿ ಕಲ್ಯಾಣ ಇದೆಯಲ್ಲ, ಇದು ಸಂಸ್ಕೃತ ಭಾಷೆಯಲ್ಲಿದೆ, ನೆನಪಿರಲಿ. ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾರೆ. ಜಾಂಬವಂತಿ ಕಲ್ಯಾಣ ಕೃತಿಯನ್ನು ರಚಿಸಿದವರು ಕೃಷ್ಣದೇವರಾಯ. ಅದು ಯಾವ ಭಾಷೆಯಲ್ಲಿದೆ ಅಂತ ಕ್ವಶನ್ ಕೇಳ್ಬೋದು. ಅದು ಸಂಸ್ಕೃತ ಭಾಷೆಯಲ್ಲಿದೆ, ನೆನಪಿರಲಿ. ಜಾಂಬವಂತಿ ಕಲ್ಯಾಣ ಸಂಸ್ಕೃತ ಭಾಷೆ, ರಚಿಸಿದವರು ಕೃಷ್ಣದೇವರಾಯ. ನಂತರ ನೋಡ್ರಿ ಇನ್ನೊಂದು ಕ್ವಶನ್, ಅಮುಕ್ತ ಮೌಲ್ಯ ಕೃತಿಯ ಕರ್ತೃ ನೋಡ್ರಿ. ಅಮುಕ್ತ ಮೌಲ್ಯ ಕೃತಿಯ ಕರ್ತೃ ವಿದ್ಯಾರಣ್ಯರು, ಕೃಷ್ಣದೇವರಾಯ, ಬಾಣಭಟ್ಟ, ಹರಿಹರ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಕೃಷ್ಣದೇವರಾಯ ನೋಡ್ರಿ. ಜಾಂಬವಂತಿ ಕಲ್ಯಾಣ ಅಮುಕ್ತ ಮೌಲ್ಯ ಕೃತಿ ರಚಿಸಿದವರು ಕೃಷ್ಣದೇವರಾಯ. ಅದೇ ಅಮುಕ್ತ ಮೌಲ್ಯ ಕೃತಿ ಎಲ್ಲ ಇದು ತೆಲುಗು ಭಾಷೆಯಲ್ಲಿದೆ, ನೆನಪಿರಲಿ ನೋಡ್ರಿ. ಇದನ್ನು ತೆಲುಗು ಭಾಷೆಯಲ್ಲಿ ಕೃಷ್ಣದೇವರಾಯ ರಚಿಸ್ತಾನೆ. ಇದು ಕೂಡ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಕೃಷ್ಣದೇವರಾಯ ರಚಿಸಿದ ಅಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಅದು ಕೃಷ್ಣದೇವರಾಯ ತೆಲುಗು ಭಾಷೆಯಲ್ಲಿ ರಚಿಸ್ತಾನೆ, ನೆನಪಿರಲಿ. ನಂತರ ನೋಡ್ರಿ, ತೆನಾಲಿ ರಾಮಕೃಷ್ಣನು ಏನೆಂದು ಪ್ರಸಿದ್ಧನಾಗಿದ್ದನು ನೋಡ್ರಿ. ತೆನಾಲಿ ರಾಮಕೃಷ್ಣನಿಗೆ ಒಂದು ಬಿರುದು ಇರುತ್ತೆ, ಅದು ಏನಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಂಧ್ರ ಭೋಜ, ಆದಿಕವಿ, ಆಂಧ್ರ ಕವಿ ಪಿತಾಮಹ, ವಿಕಟ ಕವಿ ನೋಡ್ರಿ. ತೆನಾಲಿ ರಾಮಕೃಷ್ಣನಿಗೆ ವಿಕಟ ಕವಿ ಎಂಬ ಬಿರುದು ಇರುತ್ತೆ. ಇದು ಕೂಡ ಕ್ವಶನ್ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ವಿಕಟ ಕವಿ ಎಂದು ಹೆಸರಾದವರು ತೆನಾಲಿ ರಾಮಕೃಷ್ಣ, ನೆನಪಿರಲಿ. ವಿಕಟ ಕವಿ ತೆನಾಲಿ ರಾಮಕೃಷ್ಣ, ನೆನಪಿರಲಿ. ನಂತರ ನೋಡ್ರಿ, ತಾಳಿಕೋಟಿ ಅಥವಾ ರಕ್ಕಸತಗಡಿ ಕದನ ಯಾವಾಗ ನಡೆಯಿತು ನೋಡ್ರಿ. ತಾಳಿಕೋಟಿ ಅಥವಾ ರಕ್ಕಸತಗಡಿ ಕದನ ಯಾವಾಗ ನಡೆಯುವಂಥ ಭಾಳ ಸಲ ಎಕ್ಸಾಮ್ ಕ್ವಶನ್ ಕೇಳಿದೆ. 1526, 1556, 1565, 1570 ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ 1565ರಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಶಾಹಿ ಸುಲ್ತಾನ್ ಅಂದರೆ ಬಿಜಾಪುರ ಶಾಹಿ ಸುಲ್ತಾನ್ ನಡುವೆ ತಾಳಿಕೋಟಿ ಕದನ 1565ರಲ್ಲಿ ನಡೆಯುತ್ತದೆ. ಇದು ಕೂಡ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ನೋಡ್ರಿ, ಕೃಷ್ಣದೇವರಾಯನ ಪ್ರಧಾನಮಂತ್ರಿ ಯಾರಾಗಿದ್ದರು? ಇದು ಕೂಡ ಕ್ವಶನ್ ಆಗಿದೆ. ಕೃಷ್ಣದೇವರಾಯನ ಪ್ರಧಾನಮಂತ್ರಿ ಯಾರಾಗಿದ್ದ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ತಿಮ್ಮರಸ, ವ್ಯಾಸರಾಯ, ತೆನಾಲಿ ರಾಮಕೃಷ್ಣ, ಲಕ್ಕಣ ದಂಡೀಶ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ತಿಮ್ಮರಸ ಅದನ್ನಲ್ಲ ನೋಡ್ರಿ. ತಿಮ್ಮರಸ ಕೃಷ್ಣದೇವರಾಯನ ಪ್ರಧಾನಮಂತ್ರಿ ಆಗಿರ್ತಾರೆ. ಲಾಸ್ಟ್ ಟೈಮ್ KS ಪರೀಕ್ಷೆಯಲ್ಲೂ ಕೂಡ ಒಂದ್ಸಲ ಕ್ವಶನ್ ಕೇಳಿದ್ದಾನೆ ನೋಡ್ರಿ. ಕೃಷ್ಣದೇವರಾಯನ ಪ್ರಧಾನಮಂತ್ರಿ ತಿಮ್ಮರಸ, ನೆನಪಿರಲಿ. ನಂತರ ನೋಡ್ರಿ, ನಾಗಲಾಪುರ ನಗರವನ್ನು ನಿರ್ಮಿಸಿದವರು ಯಾರು ನೋಡ್ರಿ. ನಾಗಲಾಪುರ ನಗರವನ್ನು ನಿರ್ಮಿಸಿದವರು ಹರಿಹರ, ಎರಡನೇ ದೇವರಾಯ, ಬುಕ್ಕರಾಯ, ಕೃಷ್ಣದೇವರಾಯ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಕೃಷ್ಣದೇವರಾಯ ನೋಡ್ರಿ. ನಾಗಲಾಪುರ ನಗರವನ್ನು ಕೃಷ್ಣದೇವರಾಯ ನಿರ್ಮಿಸ್ತಾನೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ, ನೆನಪಿರಲಿ. ನಂತರ ನೋಡ್ರಿ, ತಾಳಿಕೋಟಿ ಕದನ ಯಾರ ಮಧ್ಯೆ ನಡೆಯಿತು ನೋಡ್ರಿ. ತಾಳಿಕೋಟಿ ಕದನ
1565ರಲ್ಲಿ ಈಗ ತಾನೇ ಹೇಳಿದ್ದೀನಿ 1565ರಲ್ಲಿ ಯಾರ ನಡುವೆ ನಡೆಯಿತು ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡಿರಿ ಆಪ್ಷನ್ ನೋಡಿರಿ, ಅಳಿಯ ರಾಮರಾಯ ಅಂದರೆ ವಿಜಯನಗರ ಸಾಮ್ರಾಜ್ಯದಿಂದ ಮತ್ತು ಶಾಹಿ ಸುಲ್ತಾನರು, ಕೃಷ್ಣದೇವರಾಯ ಶಾಹಿ ಸುಲ್ತಾನರು, ಎರಡನೇ ದೇವರಾಯ ಮತ್ತು ವೀರನರಸಿಂಹ, ಮೇಲಿನ ಯಾವುದೂ ಇಲ್ಲ. ನೋಡಿರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಅಳಿಯ ರಾಮರಾಯ ವಿಜಯನಗರ ಸಾಮ್ರಾಜ್ಯದಿಂದ ಶಾಹಿ ಸುಲ್ತಾನ್ ಇವರ ಮಧ್ಯೆ ತಾಳಿಕೋಟೆ ಕದನ 1565ರಲ್ಲಿ ನಡೆಯುತ್ತದೆ. ಅದು ರಾಯಚೂರು ದೋವಾ ಪ್ರದೇಶದ ಒಂದು ಪ್ರದೇಶಕ್ಕಾಗಿ ನಡೆಯುತ್ತದೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ತಾಳಿಕೋಟೆ ಕದನ ನಡೆಯುವುದು ಅಳಿಯ ರಾಮರಾಯ ಮತ್ತು ಶಾಹಿ ಸುಲ್ತಾನರ ನಡುವೆ. ನಂತರ ನೋಡ್ರಿ ಶೈವರ ಅಜಂತ. ನೋಡ್ರಿ ಇದನ್ನು SSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ. SSC ಪರೀಕ್ಷೆಯಲ್ಲಿ ಒಂದು ಸಲ ಕ್ವಶನ್ ಆಗಿದೆ. ಶೈವರ ಅಜಂತ ಎಂದು ಯಾವುದನ್ನು ಕರೆಯುತ್ತಾರೆ? SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ಮುಂದೆ ಬರುವಂಥ ವಿಲೇಜ್ ಅಕೌಂಟ್ ಎಕ್ಸಾಮಲ್ಲಿ ಪಕ್ಕ ಕ್ವಶನ್ ಕೇಳ್ತಾ ಬರ್ತಾನೆ. ಶೈವರ ಅಜಂತ ಎಂದು ಕರೆಯುವುದು ಹಂಪಿ, ಐಹೊಳೆ, ಆನೆಗುಂದಿ, ಲೇಪಾಕ್ಷಿ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಲೇಪಾಕ್ಷಿ. ನೋಡ್ರಿ ಲೇಪಾಕ್ಷಿಯನ್ನು ಶೈವರ ಅಜಂತ ಅಂತ ಕರೀತಾರೆ. SSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ, ಆದ್ದರಿಂದ ಈ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ, ನೋಟ್ ಮಾಡ್ಕೋರಿ. ನಂತರ ನೋಡ್ರಿ ಸಂಗೀತ ಸಾರ ಕೃತಿಯ ಕರ್ತೃ. ನೋಡ್ರಿ ಇದು ಕರ್ತೃ ಅಂತ ಮಾಡ್ಕೋರಿ. ಸಂಗೀತ ಸಾರ ಕೃತಿಯ ಕರ್ತೃ ಲಕ್ಕಣದಂಡೀಶ, ವಿದ್ಯಾರಣ್ಯರು, ಕೃಷ್ಣದೇವರಾಯ, ತುಳಸಿದಾಸರು. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ವಿದ್ಯಾರಣ್ಯರು. ನೋಡ್ರಿ ವಿದ್ಯಾರಣ್ಯರಲ್ಲ, ಇವರು ಸಂಗೀತ ಸಾರ ಎಂಬ ಕೃತಿಯನ್ನು ರಚನೆ ಮಾಡ್ತಾನೆ. ಇದು ಕೂಡ ಕ್ವಶನ್ ಕೇಳಿದ್ದಾನೆ. ಸಂಗೀತ ಸಾರ ಕೃತಿಯ ಕರ್ತೃ ವಿದ್ಯಾರಣ್ಯರು, ನೆನಪಿರಲಿ. ನಂತರ ನೋಡ್ರಿ ಮೋಹನ ತರಂಗಿಣಿ ರಚಿಸಿದವರು. ಇದಂತೂ ಭಾಳ ಸಲ ಎಕ್ಸಾಮ್ನ ಕ್ವಶನ್ ಕೇಳಿದ್ದಾನೆ. ಮೋಹನ ತರಂಗಿಣಿ ರಚಿಸಿದವರು ಕುಮಾರವ್ಯಾಸ, ಕನಕದಾಸ, ಪುರಂದಾಸ, ಚಾಮರಸ. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಕನಕದಾಸರು. ನೋಡ್ರಿ ಕನಕದಾಸರು ಮೋಹನ ತರಂಗಿಣಿ ಎಂಬ ಕೃತಿಯನ್ನು ರಚಿಸ್ತಾರೆ. ಕನಕದಾಸರು ಪ್ರಮುಖವಾಗಿ 4 ಕೃತಿ. ಒಂದು ಹರಿಭಕ್ತ ಸಾರ. ನೋಡ್ರಿ ಹರಿಭಕ್ತ ಸಾರ ಆಗಲಿ, ಎರಡನೇದು ಮೋಹನ ತರಂಗಿಣಿ ಆಗಲಿ, ಇನ್ನೊಂದು ನಳಚರಿತೆ. ನೋಡ್ರಿ ನೆನಪಿರಲಿ ನಳಚರಿತೆ ಆಗಲಿ, ಇನ್ನೊಂದು ರಾಮದಾನ ಚರಿತೆ. ನೋಡ್ರಿ ರಾಮದಾನ ಚರಿತೆ ಆಗಲಿ, ಹರಿಭಕ್ತ ಸಾರ, ನಳಚರಿತೆ, ಮೋಹನ ತರಂಗಿಣಿ ಇಷ್ಟೆಲ್ಲ ಕೃತಿಗಳನ್ನು ರಚನೆ ಮಾಡಿದವರು ಕನಕದಾಸರು, ನೆನಪಿರಲಿ. ನಂತರ ನೋಡ್ರಿ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ಇದು ಕೂಡ ಒಂದ್ಸಲ UPSC ಪರೀಕ್ಷೆಯಲ್ಲಿ ಕ್ವಶನ್ ಆಗಿದೆ. ನೋಡ್ರಿ UPSC ಪರೀಕ್ಷೆಯಲ್ಲಿ ಕ್ವಶನ್ ಕೇಳಿದ್ದಾನೆ, ಆದ್ದರಿಂದ ಪ್ರಶ್ನೆ ತಂದಿದ್ದೀನಿ. ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಎಲ್ಲಿಂದ ಆಮದಾಗುತ್ತಿತ್ತು? ಚೀನಾ, ಟರ್ಕಿ, ಅರೇಬಿಯಾ, ಜಪಾನ್. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ಚೀನಾ. ನೋಡ್ರಿ ಚೀನಾ ದೇಶದಿಂದ ವಿಜಯನಗರ ಸಾಮ್ರಾಜ್ಯಕ್ಕೆ ರೇಷ್ಮೆ ಆಮದಾಗುತ್ತಿತ್ತು. ಇದೇ ಕ್ವಶನ್ UPSC ಪರೀಕ್ಷೆಯಲ್ಲಿ ಒಂದ್ಸಲ ಕ್ವಶನ್ ಆಗಿದೆ, ಆದ್ದರಿಂದ ಈ ಕ್ವಶನ್ ತಂದಿದ್ದೀನಿ, ನೆನಪಿರಲಿ. ನಂತರ ನೋಡ್ರಿ ಕೊನೆಯ ಪ್ರಶ್ನೆ, ವಿಜಯನಗರದ ಬಗ್ಗೆ ಮೊದಲ ಅಧಿಕೃತ ಇತಿಹಾಸವಾದ ಮರೆತು ಹೋದ ಸಾಮ್ರಾಜ್ಯ ಎಂಬ ಗ್ರಂಥವನ್ನು ಬರೆದವರು. ಇದಂತೂ ಲಾಸ್ಟ್ ಟೈಮ್ KS ಪರೀಕ್ಷೆ ಆಗಲಿ, PSI ಪರೀಕ್ಷೆ ಆಗಲಿ, ನೋಡ್ರಿ KS, PSI, FD, SD ಎಲ್ಲ ಪರೀಕ್ಷೆಗಳಿಗೆ ಇದೇ ಕ್ವಶನ್ ಕೇಳ್ತಾ ಬರ್ತಾನೆ. ನೋಡ್ರಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮರೆತು ಹೋದ ಸಾಮ್ರಾಜ್ಯ ಎಂಬ ಗ್ರಂಥವನ್ನು ರಚಿಸಿದ ಇತಿಹಾಸಕಾರ ಅಂತ ಕ್ವಶನ್ ಕೇಳ್ತಾ ಬರ್ತಾನೆ. ಆಪ್ಷನ್ ನೋಡ್ರಿ ರಾಬರ್ಟ್ ಸಿವಿಲ್, ರಾಬರ್ಟ್ ಹುಕ್, ಫಯಾಜ್, ಬಾರ್ಬೋಸ್. ನೋಡ್ರಿ ಇದು ಕ್ವಶನ್ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ರಾಬರ್ಟ್ ಸಿವಿಲ್. ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಅಂದರೆ ರಾಬರ್ಟ್ ಸಿವಿಲ್. ಇವನದಲ್ಲ, ಇವನು ವಿಜಯನಗರ ಸಾಮ್ರಾಜ್ಯವನ್ನು ಮರೆತು ಹೋದ ಸಾಮ್ರಾಜ್ಯ ಅಂತ ಹೇಳಿದ್ದಾನೆ, ನೆನಪಿರಲಿ. ಕ್ವಶನ್ ಭಾಳ ಸಲ ಎಕ್ಸಾಮ್ನಲ್ಲಿ ಕ್ವಶನ್ ಕೇಳಿದ್ದಾನೆ. ಮರೆತು ಹೋದ ಸಾಮ್ರಾಜ್ಯ ಅಂತ ಕೇಳಿದವರು ರಾಬರ್ಟ್ ಸಿವಿಲ್, ವಿಜಯನಗರ ಸಾಮ್ರಾಜ್ಯಕ್ಕೆ, ನೆನಪಿರಲಿ. ಇಷ್ಟೆಲ್ಲ ವಿಚಾರಗಳನ್ನು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಪ್ರಮುಖವಾಗಿ ತಿಳಿದಿರಲೇಬೇಕು. ಯಾಕಂದರೆ ಯಾವುದೇ ಎಕ್ಸಾಮ್ ಬರ್ರಿ ಕರ್ನಾಟಕ ಇತಿಹಾಸದ ಪ್ರಮುಖ ಸಾಮ್ರಾಜ್ಯದಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಕ್ವಶನ್ ಕೇಳ್ತಾ ಬರ್ತಾನೆ. ಆದ್ದರಿಂದ ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಹಾಗೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಜಾಯ್ನ್ ಆಗಿ. ಹಿಂದಿನ ತರಗತಿ ನಾವು ಎಲ್ಲ ತರಗತಿ ನೋಡಿ ಮತ್ತೆ ಮುಂದಿನ ತರಗತಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.